ಕುಣಿಗಲ್ ಶಾಸಕರಾದ ಡಾಕ್ಟರ್ ಎಚ್.ಡಿ. ರಂಗನಾಥ್ ಅವರು ಕುಣಿಗಲ್ ತಾಲೂಕಿನ ಗ್ರಾಮೀಣ ಹಾಗೂ ಪಟ್ಟಣ ಭಾಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅನುಭವಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಿಇಟಿ ಹಾಗೂ ನೀಟ್ ಪರೀಕ್ಷೆಗಳನ್ನು ಎದುರಿಸುವ ಕೋಚಿಂಗ್ ಅನ್ನು ಪಟ್ಟಣದ ಮಹಾತ್ಮ ಗಾಂಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯುತ್ತಿದ್ದು, ಕೋಚಿಂಗ್ ಸೆಂಟರ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಸಿಇಟಿ ಹಾಗೂ ನೀಟ್ ಕೋಚಿಂಗ್ ಜೊತೆಗೆ ಸ್ಟಡಿ ಮೆಟೀರಿಯಲ್ಸ್ ನೀಡಿದ್ದು, ಅನುಭವಿ ಶಿಕ್ಷಕರು ತಮಗೆ ಕೋಚಿಂಗ್ ನೀಡುತ್ತಿದ್ದಾರೆ. ನೀವು ಪರಿಶ್ರಮದಿಂದ ಪರೀಕ್ಷೆ ಎದುರಿಸಲು ಸಜ್ಜಾಗಿ, ಜೊತೆಗೆ ನೀವು ಪರೀಕ್ಷೆಯನ್ನು ಯಾವ ರೀತಿ ಎದುರಿಸಬೇಕಾಗುತ್ತದೆ ಎಂಬ ಹಲವು ಟಿಪ್ಸ್ಗಳನ್ನು ನೀಡಿದರು. ವರದಿ ಎಚ್ಎಂ ಅಶೋಕ್, ಕುಣಿಗಲ್, NKS TV4. ನ್ಯಾಷನಲ್ ಲಾ ಸ್ಕೂಲ್ ಸೇರ್ಕೋಬೇಕು ಅಂದರೆ ದೇ ವಿಲ್ ಚೂಸ್ ವಿದಿನ್ 10,000 ಅಕಾರ್ಡಿಂಗ್ ರಿಸರ್ವೇಷನ್ ಅದೇನೋ ಇರುತ್ತೆ. ಅಷ್ಟರಲ್ಲಿ ನೀವು 5,000 ಒಳಗಡೆ ಬರಬೇಕು ಅಂದರೆ ಇಮ್ಯಾಜಿನ್ ದೆರ್ ವಿಲ್ ಬಿ ವೆರಿ ಮೈನ್ಯೂಟ್ ಕಾಂಪಿಟೇಷನ್. ಅಂದರೆ 0.009 0.008 ಆ ಥರ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ದೇ ವಿಲ್ ನಾಟ್ ಗಿವ್ ಯು ಸ್ಟ್ರೈಟ್ ಆನ್ಸರ್ಸ್, ದೇ ವಿಲ್ ನಾಟ್ ಗಿವ್ ಯು ಸ್ಟ್ರೈಟ್ ಕ್ವಶನ್ಸ್. ನಿಮ್ಮ ತಲೆಗೆ ಹೋಗಲಿ 20% ಆಫ್ ದ ಕ್ವಶನ್ಸ್ ವಿಲ್ ಬಿ ಟ್ರಿಕಿ. ಇಟ್ ವಿಲ್ ನಾಟ್ ಬಿ ಆಲ್ ಕರೆಕ್ಟ್ ಅಂದ್ರೆ ಮಾತಾಡ್ತಿರೋದು. ಇಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನೆಲ್ಲ ಪೂರ್ಣ ನಿಮಗೆ ಕ್ವಶನ್ಸ್ ಕೇಳಲ್ಲ. 100% ಅದು ಟ್ರಿಕಿ ಇರುತ್ತೆ. ನೀವು ಅದನ್ನೊಂದು ಸ್ವಲ್ಪ ತಲೆ ಉಪಯೋಗಿಸ್ಬೇಕು. ಇಂಡಿಜಿನಿಯಸ್ ಮೈಂಡ್, ವಾಟ್ ಎವರ್ ಯು ಲರ್ನ್ ಆಲ್ ದಿಸ್ 18 years will come in force. So use some common sense. That is what I am trying to say. ಯಾವುದೋ ಒಂದು ನಾನು ಓದಿದ್ದೀನಿ ಅಂತೇಳಿ ಅದನ್ನೇ ಒಂದೇ ಸರಿ ಅಪ್ಲೈ ಮಾಡಕ್ಕೆ ಹೋಗ್ಬಿಡಿ. ಆಮೇಲೆ ಇಂದ ಎಷ್ಟು ಅವರ್ಸ್ ಇರುತ್ತೆ, ಒಂದು ಮ್ಯಾಥಮೆಟಿಕ್ಸ್ ಎಷ್ಟು ಅವರ್ಸ್ ಇರುತ್ತೆ ಅಲ್ಲ, ಎಕ್ಸಾಮ್ಸ್ 3 hours ಓನ್ಲಿ 1 hour 60 minutes ಎಷ್ಟು ಕ್ವಶನ್ಸ್, ಎವ್ರಿ ಮಿನಿಟ್ ಒಂದು ಕ್ವಶನ್. ಒಳ್ಳೆ ಟಿಕಿಂಗ್ ಮೂವ್ಮೆಂಟ್ ಹೋಗ್ತಾ ಇರುತ್ತೆ. ದಿಸ್ ಇಸ್ ದ ಚಾಲೆಂಜ್. ಐ ನೋ ದಟ್ ಯು ಪೀಪಲ್ ವಿಲ್ ಬಿ ನೋಯಿಂಗ್ ಆನ್ಸರ್ಸ್, ಬಟ್ one minute you need to come with the conclusion ಅಂದಾಗ you need smartness. That is where this counts. That is where this coaching counts. So ಅದರಲ್ಲಿ ಸ್ವಲ್ಪ ಯೂಸ್ ಯುವರ್ ಇನ್ಸ್ಟಿಂಕ್ಟ್ ಅಂತಾರೆ ಕನ್ನಡದಲ್ಲಿ, ಏನೋ ವರ್ಡ್ ಹೇಳ್ತಾರೆ, ಅದನ್ನ ನಾವು ಸ್ವಲ್ಪ ಯೂಸ್ ಮಾಡಿ. ವಾಟ್ ಐ ಫೈಂಡ್ ಈಸ್, ನನ್ನ ತಿಳಿದಂಗೆ ನೀವೆಲ್ಲ ಕನ್ವೆನ್ಷನಲ್ಲಿ ಓದಿದ್ದೀರಿ ಇಲ್ಲಿವರೆಗೂ. ಥಿಯರಿ ಕೊಟ್ಟರೆ ಚೆನ್ನಾಗಿ ಬರೀತೀರ. ಅದನ್ನು ಕಮಿಂಗ್ ಟು ಫೈನಲ್ ಆನ್ಸರ್ ಬಂದಾಗ ನಮ್ಮ ಮೆಡಿಕಲಲ್ಲಿ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತಾರೆ. ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತಂದರೆ ಯು ನೀಡ್ ಟು ಕಮ್ ವಿತ್ 2-3 ಪ್ರಾಬಬಿಲಿಟಿ. ಅದರಲ್ಲಿ ಚೂಸ್ ಮಾಡಬೇಕಾದಂಥದ್ದು ಹಾರ್ಡ್ಶಿಪ್ ಇದೆ. ಸೊ ಐ ಹೋಪ್ ಸೊ ದಟ್ ಯು ಪೀಪಲ್ ಆರ್ ಗಿಲ್ಡ್ ಅಪ್. ಗುಡ್ ಲಕ್. ಎಲ್ಲದಕ್ಕಿಂತ ಮೆಂಟಲ್ ಸ್ಟ್ರೆಂತ್ ಈಸ್ ಇಂಪಾರ್ಟೆಂಟ್. ಇದೆಲ್ಲದು ಯು ಗೋಯಿಂಗ್ ಟು ಫಾಲೋ ಇಟ್ ಅಪ್. 4ನೇದು, ಇಟ್ ಈಸ್ ಯುವರ್ ಕೆಪಾಸಿಟಿ ಆಫ್ ಅಟೆಂಡಿಂಗ್ ದಿ ಎಕ್ಸಾಮ್ಸ್. ಆ ಕೆಪಾಸಿಟಿ ಇದೆ. ಯಾವ ರೀತಿ ನಿಮ್ಮ ಎಕ್ಸಾಮ್ಸ್ನ ಹೌ ಯು ಗೋಯಿಂಗ್ ಟು ಫೇಸ್ ದಿ ಎಕ್ಸಾಮ್ಸ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಯು. ಈಗ ನನ್ನ ಅನಿಸಿಕೆ ಪ್ರಕಾರ ವಿ ಆರ್ ಗಿವಿಂಗ್ ದಮ್ ದಿ ಕನ್ವೆನ್ಷನ್ ಏನು ಬರೋದು ಅದನ್ನು ರಿಪೀಟ್ ಮಾಡ್ತಾ ಇದೀವಲ್ವಾ, ಹೊಸ ನ್ಯೂ ಪ್ಯಾಟರ್ನ್. ಅದು ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ನ್ಯೂ ಪ್ಯಾಟರ್ನ್ is always a new thing which every year they are going to come with. See, questionnaire ನಾನಿದ್ದೇನೆ ಕ್ವಶನ್ ಮಾಡ್ತೀನಿ ಅಂತಂದರೆ ನಿಮ್ಮನ್ನ ಯಾವ ರೀತಿ ಟ್ರಿಕ್ಕಿ ಮಾಡಿ ಫೇಲ್ ಮಾಡಿಸ್ಬೇಕು ಅಂತ ಕ್ವಶನ್ ಮಾಡ್ತೀನಿ, ತಲೆಯಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದರೆ ವಿ ಕಾಂಟ್ ಅಲೋ ಯು ಟು ಸ್ಕೋರ್ ಎವ್ರಿಬಡಿ 100. ಸೊ ವಿ ವಾಂಟ್ ಯು ಟು ಗಿವ್ ಅ ಟಫ್ ಕ್ವಶನ್ಸ್. ವಿ ವಾಂಟ್ ಯು ಟು ಹ್ಯಾವ್ ಓನ್ಲಿ ಅ ಫ್ಯೂ ಆಫ್ ದಿ ಪೀಪಲ್ ಟು ಆನ್ಸರ್ ದಟ್. ಸೊ ಹಾಗಾಗಿ ಇಟ್ ವಿಲ್ ಬಿ ಅ ಟ್ರಿಕಿ ವೇ ಆಫ್ ಗಿವಿಂಗ್ ದಿ ಕ್ವಶನ್ಸ್. ಸೊ ಅದಕ್ಕೂ ಒಂದು ಸ್ವಲ್ಪ ರೆಡಿ ಆಗಬೇಕು ನೀವು. ನಮ್ಮ ಮ್ಯಾಥಮೆಟಿಕ್ಸ್ ಅವರು ಬನ್ನಿ ಮುಂದಕ್ಕೆ. ಚಿಕ್ಕಮಗಳೂರು. ನಿಮ್ಮ ಹೆಸರೇನು? ಚಿಕ್ಕವೀರಪ್ಪ ಅವರು. ಈಗ ಇದರಲ್ಲಿ ಪ್ರಾಂಪ್ಟ್ ಆಗಿ ಹೇಳಿ, ನೀವು ಈಗ ಎಷ್ಟು ದಿನದಿಂದ ಕೋಚಿಂಗ್ ಇದ್ದೀರಾ? ಅಲ್ಲ, ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ 13 years ಅಲ್ಲಿ. ಈಗ ನಿಮಗೆ ಬ್ಲ್ಯಾಂಕ್ ಆಗಿ ಫಸ್ಟ್ ಒಂದು ಆನ್ಸರ್ ಇದು ಟೆಸ್ಟ್ ಕೊಟ್ಟರೆ ಎಷ್ಟು ನೀವು ಸ್ಕೋರ್ ಮಾಡ್ಬೋದು? ಔಟ್ ಆಫ್ 100? ಔಟ್ ಆಫ್ 60? Out of 60, 45, 50. See, that is where this is saying the frank answer. Even the experienced teachers who are the best in the market, they will not be able to attend 10 questions. That means 20%. ಅದಕ್ಕೆ ನೀವು ರೆಡಿ ಆಗಬೇಕಾಗಿರುತ್ತದೆ. ನಾವು we are not able to score it. That is where people are flunking. That is where people are getting a negative score. The negativity is
ಇದೆಯಲ್ಲ ನೆಗೆಟಿವ್ KCT ಗೆ ನೆಗೆಟಿವ್ ಇಲ್ಲ, ನೀಟಿಗಿದೆ. ನೀಟಿಗಿದೆ, KCT ಗೆ ಇಲ್ಲ ಸರ್. ಇವ್ರು ನೀಟ್ ತಗೋತಾ ಇರೋದಲ್ಲ ಈಗ? ನೀಟ್ ಎರಡು ಇದ್ದಾರೆ ಸರ್. ಅಲ್ಲ ಈಗ ಬರೀ ಮ್ಯಾಥಮೆಟಿಕ್ಸ್ ಎರಡು ಇದೆ. ಈಗ ಅದಕ್ಕೊಂದು ಟ್ರಿಕ್ ಏನಂತ ಹೇಳ್ಕೊಡ್ತೀರಾ? ಹೇಳ್ಕೊಡ್ತಾ ಇದ್ದೀನಿ ಸರ್, ಯೂಶಲಿ ಶಾರ್ಟ್ ಕಟ್ಸ್ ಎಲ್ಲ ಹೇಳ್ಕೊಡ್ತಾ. ಅದಾಯ್ತು, ನೀವೆಲ್ಲ ಅದನ್ನ ಹೇಳ್ಕೊಡ್ತಾ ಇದ್ದೀರಾ. ಈಗ ನೆಗೆಟಿವ್ ಮಾರ್ಕ್ಸ್, ಇಫ್ ಐ ಹ್ಯಾವ್ ದಿ ಆನ್ಸರ್ ಆಫ್ ಅರೌಂಡ್ 50%, ಶುಡ್ ಐ ಟೇಕ್ ಒನ್ ಚಾನ್ಸ್ ಆರ್ ನಾಟ್? ಸರ್ ಆಕ್ಚುಲಿ ಈಗ ಸಪೋಸ್ ಈಗ ನಮಗೆ 4 ಆಪ್ಷನ್ಸ್ ಇರ್ತವೆ, ಅಟ್ ಲೀಸ್ಟ್ 2 ಆಪ್ಷನ್ಸ್ ಎಲಿಮಿನೇಟ್ ಮಾಡೋಷ್ಟು ನಮಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈಗ ಸಪೋಸ್ ಅದು ಕ್ವಶನ್ ಗೊತ್ತಿಲ್ಲ, ಕರೆಕ್ಟ್, 4 ಆಪ್ಷನ್ ಅಲ್ಲಿ ಈಗ ಆಟ ಆಡೋ ಜೊತೆ 2 ಜೊತೆ ದಿಸ್ ಇಸ್ ರಿವರ್ಸ್ ಇಂಜಿನಿಯರಿಂಗ್. ನೀವು ಮುಂದೆಯಿಂದ ನೀವು ಆನ್ಸರ್ ಮಾಡಕ್ಕಾಗಿಲ್ಲ ಅಂದ್ರೆ ಯು ನೀಡ್ ಟು ಕಮ್ ಬ್ಯಾಕ್ ದ ಅದರ್ ವೇ ಅರೌಂಡ್. ಎಲಿಮಿನೇಷನ್ ಇಸ್ ದಿ ಆಪ್ಷನ್. ಸೇಮ್ KBC ಇದ್ದಾಗೆ, ಕೌನ್ ಬರೆಗ ಕರೋಪತಿ ಇದ್ದಾಗೆ, ಇದು ಲೈಕ್ ಅದನ್ನು ಒಂದು ಗೇಮ್. ದಿಸ್ ಇಸ್ ಆಲ್ಸೋ ಒಂದು ಗೇಮ್. ಅವಾಗ ಎಲಿಮಿನೇಷನ್ ಅಲ್ಲಿ 2 ಹೋಯ್ತು, ಅದರಲ್ಲಿ 2 ಹೆಂಗ್ ಮಾಡೋದು? ಸಪೋಸ್ ಅಂತ ಕ್ವಶನ್ಸ್ ಒಂದು 5 ಇದೆ ಅಂದ್ರೆ ಅಕಾರ್ಡಿಂಗ್ ಟು ದ ಪರ್ಮ್ಯುಟೇಷನ್ ಕಾಂಬಿನೇಷನ್ ಪ್ರಕಾರ ಯಾವ್ದಾದ್ರು ಒಂದು ಹಾಕಿದ್ರು ನಮಗೆ ಪ್ರಾಫಿಟ್ ಇರುತ್ತೆ ಸರ್. See, this is also one method of answering your life. ಎಲ್ಲದಕ್ಕೂ ನಿಮ್ಮ ಹತ್ರ ಉತ್ತರ ಇರಲ್ಲ, ತಿಳ್ಕೊಳ್ಳಿ. ನೀವು ಎಂತ ಬೆಸ್ಟ್ ಆಫ್ ದ ಬ್ರೈನ್ಸ್ ನೀವು 99.99 ತಗೊಳ್ಳೋ ಫುಲ್ ಉತ್ತರ ಇರಲ್ಲ. ಅವನು ಅಟ್ಲೀಸ್ಟ್ ಒಂದು 5 ಎಷ್ಟೋ ಪರ್ಸೆಂಟೇಜ್ ವಿಲ್ ಬಿ ಟೇಕಿಂಗ್ ಅ ಚಾನ್ಸ್. You should build up your instinct whether this answer which I am going through, can I take a chance? ಆಗ ಚಾನ್ಸ್ ತಗೊಂಡಾಗ ಯು ಶುಡ್ ಶಾರ್ಟ್ ಲಿಸ್ಟ್ ಇಟ್. ಎಲಿಮಿನೇಷನ್ ಇಸ್ ಆಲ್ಸೋ ಆರ್ಟ್ ಆಫ್ ಲಿವಿಂಗ್. ಅದನ್ನ ನೀವು ಎಲಿಮಿನೇಷನ್ ಮಾಡೋದು ಕಲೆ. ಅದು ನಿಮ್ಗೆ ಅರ್ಥ ಆಯ್ತಾ? ದಿಸ್ ಇಸ್ ಆಲ್ಸೋ ಒನ್ ಪಾರ್ಟ್ ಆಫ್ ಯು ಆರ್ ಫೇಸಿಂಗ್ ದಿ ಲೈಫ್. ಸೊ ಎಲಿಮಿನೇಷನ್ ಮಾಡಿ ಇನ್ 2ರಲ್ಲಿ 1 ಕೊಟ್ರೆ ಯುವರ್ ಚಾನ್ಸಸ್ ಆಫ್ ಸಕ್ಸಸ್ ವಿಲ್ ಕಮ್ ಟು 50%. Yes. Whereas out of 4, the chances will be 25%. Yes. You enhance your performance by 50% by elimination. Artha aita? This is one side. Yes, sir. It's more of a let us bring ladies, girls into mainframe. Kelasta idya? First of all, ನೀವೆಲ್ಲ ಕಸ್ಪ್ ಅಂದರೆ ಬಾಗಿಲು, ನಿಮ್ಮ ಭವಿಷ್ಯದ ಬಾಗಿಲಲ್ಲಿ ನಿಂತಿದ್ದೀವಿ. ಯು ಆರ್ ಅಟ್ ದಿ ಕಸ್ಪ್ ಆಫ್ ಯುವರ್ ಫ್ಯೂಚರ್.